ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಬೆಳಗ್ಗೆಯಿಂದನೇ ವಿಡಿಯೋನ ಶುರು ಮಾಡಿದ್ದೀನಿ. ಒಂದು ಅರ್ಧ ಗಂಟೆ ವಾಕಿಂಗ್ ಕೂಡ ಮಾಡಿದೆ, ಹಾಗೆ ನನ್ನ ಯೋಗ ಕೂಡ ಕಂಪ್ಲೀಟ್ ಮಾಡಿದೆ. 1 ಅವರ್ವರೆಗೂ ಅದಕ್ಕೆ ಅಂತಲೇ ಟೈಮ್ ಇಟ್ಬಿಡ್ತೀನಿ. ಅದಾದಮೇಲೆ ಬಾಗಿಲೆಲ್ಲ ತೊಳೆದು ಸ್ವಲ್ಪ ಗಿಡಗಳಿಗೆಲ್ಲ ನೀರು ಹಾಕೋದಿತ್ತು, ನೀರೆಲ್ಲ ಹಾಕಿದ್ದೀನಿ. ಹಾಗೆ ರಂಗೋಲಿ ಎಲ್ಲ ಬಿಟ್ಕೊಂಡು ಫುಲ್ಲು ವರಂಡ ಆಚೆ ಎಲ್ಲ ನೀಟಾಗಿ ತೊಳ್ಕೊಂಡಿದ್ದೀನಿ. ಹಾಗೆ ಒಂದು 2-3 ಗಿಡನ ಆಚೆ ಸ್ವಲ್ಪ ಬಿಸಿಲಿಗೆ ಇಡಬೇಕಿತ್ತು, ಇಟ್ಟಿದ್ದೀನಿ. ಮನೆ ಮುಂದೆ ಯಾವುದೇ ರೀತಿ ಬಿಸಿಲು ಬರಲ್ಲಲ್ವ, ಹಾಗಾಗಿ ತುಳಸಿ ಗಿಡ ಇಡ್ತೀವಲ್ಲ ಅಲ್ಲಿ ಒಂದು ಅರ್ಧ ಗಂಟೆನಾದ್ರೂ ಇಡೋಣ ಅಂದ್ಬಿಟ್ಟು ಈ ಒಂದು ಪಾಟ್ನ ತಂದು ಬಿಸಿಲಿಗಿಟ್ಟೆ. ಇಲ್ಲಿಂದ ಸೂರ್ಯನ ಕಿರಣ ಸ್ವಲ್ಪನೇ ಬರುತ್ತೆ, ಅದು ಮಾರ್ನಿಂಗ್ ಟೈಮಲ್ಲಿ ಮಾತ್ರ. ಅದಾದಮೇಲೆ ಬಿಸಿಲು ಬರಲ್ಲ, ಅದಕ್ಕೋಸ್ಕರ ಅಲ್ಲಿ ಸೈಡಲ್ಲಿ ಇಟ್ಟಿದ್ದೀನಿ. ತುಳಸಿ ಗಿಡಗಳಿಗೆಲ್ಲ ನೀರು ಹಾಕಿ ಒಂದೆರಡು ಬೀಜಗಳೆಲ್ಲ ಹಾಕಿದೆ, ತುಳಸಿ ಬೀಜನೆಲ್ಲ ಹೊಸ್ದಾಗಿ ಬರಲಿ ಅಂತ. ಯಾಕೋ ತುಳಸಿ ಗಿಡ ಸ್ವಲ್ಪ ಡಲ್ ಆಗ್ತಾಯಿದೆ, ಅದಕ್ಕೋಸ್ಕರ ಅದು ಒಣಗಬಾರ್ದು ಅಂದ್ಬಿಟ್ಟು ಅದರ ಜೊತೆಗೇ ಹೊಸ ತುಳಸಿ ಬೀಜನೂ ಕೂಡ ಹಾಕಿದ್ದೀನಿ. ಸೊ ಇವಾಗ ಆಚೆ ಎಲ್ಲ ಕೆಲಸ ಮುಗೀತು. ಸ್ವಲ್ಪ ಹೊತ್ತು ಕುತ್ಕೊಂಡು ಗಾಳಿಗೆ ತಂಪುಗೆ ಗಾಳಿ ತೊಗೊಂಡು ಆಮೇಲೆ ಒಳಗಡೆ ಬಂದೆ. ಟೈಮ್ ಇವಾಗ 8:45 ಆಗಿದೆ. ಒಳಗೆ ಬಂದು ನಾನಿವತ್ತು ಒಂದು ಒಳ್ಳೆ ಏರ್ ಪ್ಯಾಕ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಅಗಸೆ ಬೀಜನ ಬೇಯಲಿಕ್ಕೆ ಇಟ್ಟಿದ್ದೀನಿ. ಒಂದು 2 ಸ್ಪೂನಷ್ಟು ಅಗಸೆ ಬೀಜ ತೊಗೊಂಡಿದ್ದೀನಿ. ಏನಕ್ಕಪ್ಪ ಇದು ಅಗಸೆ ಬೀಜ ಅಂದರೆ, ನಾನು ತುಂಬ ಸಲ ವಿಡಿಯೋದಲ್ಲಿ ಹೇಳಿದ್ದೀನಿ, ಯಾರಿಗೆಲ್ಲ ಕೂದಲು ಉದ್ದ ಬೆಳಿಬೇಕು ಅಂತ ಇರುತ್ತೆ, ಡ್ಯಾಂಡ್ರಫ್ ಸಮಸ್ಯೆ ಇರುತ್ತೆ, ಏರ್ ಫಾಲ್ ಸಮಸ್ಯೆ ಇರುತ್ತೆ, ಅಂಥವ್ರಿಗೆ ಈ ಅಗಸೆ ಬೀಜದ ಏರ್ ಪ್ಯಾಕು ತುಂಬ ಅಂದರೆ ತುಂಬ ಒಳ್ಳೆಯದು. ವಾರಕ್ಕೆ 1 ಸಲನಾದ್ರೂ ಟ್ರೈ ಮಾಡಿ. ಇದನ್ನು ಯಾವ ಥರ ಮಾಡೋದು ಅಂತಂದರೆ, 1-2 ಗ್ಲಾಸಷ್ಟು ನೀರು ತೊಗೊಳ್ಳಿ, ಅದಕ್ಕೆ 2-3 ಸ್ಪೂನಷ್ಟು ಅಗಸೆ ಬೀಜನ ಹಾಕಿ ಚೆನ್ನಾಗಿ ಕುದಿಸ್ಬೇಕು. ಅದು ಕುದಿಸಿದ ಮೇಲೆ ಒಂಥರ ಅಂಟು ಥರ ಒಂದು ಜೆಲ್ ಬರುತ್ತೆ. ಆ ಜೆಲ್ ಯಾವಾಗ ಅಂಟು ಥರ ಬರುತ್ತೆ ಆವಾಗ ನೀವು ಗ್ಯಾಸ್ನ ಆಫ್ ಮಾಡಿಕೊಂಡು ಒಂದು ಸೋಸು ಜರಡಿಯಿಂದ ಆಗಿರ್ಬೋದು ಅಥವಾ ಒಂದು ಯಾವುದಾದ್ರೂ ತೆಳುವಾಗಿರೋ ಕಾಟನ್ ಕ್ಲಾತಿಂದ ಆಗಿರ್ಬೋದು ನೀಟಾಗಿ ಅದನ್ನು ಸೋಸ್ಕೊಂಡು ಆಮೇಲೆ ನೀವು ತಲೆಗೆ ಅಪ್ಲೈ ಮಾಡಬೇಕಾಗುತ್ತೆ. ಲಾಸ್ಟಲ್ಲಿ ನಾನು ತೋರಿಸ್ತೀನಿ ಜೆಲ್ ಯಾವ ರೀತಿಯಾಗಿ ಬಂದಿರುತ್ತೆ ಅಂತ. ವೀಕ್ಲಿ 1-2 ಸಲನಾದ್ರೂ ಇದನ್ನು ಟ್ರೈ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಕೂದಲು ಬೆಳೆಯುತ್ತೆ ಅಂತ. ಕೆಲವೊಂದೊಂದು ಸಲ ನಾವು ಕೇರ್ ಮಾಡ್ಕೊಳ್ಳೋಕ್ಕೇ ಸೋಂಬೇರಿತನ ಮಾಡಿಬಿಡ್ತೀವಿ. ಆ ಥರ ಮಾಡ್ಕೊಳ್ಳೋದ್ರಿಂದ ಮುಂದೆ ನಾವೇ ಸಫರಿಂಗ್ ಆಗ್ತೀವಿ ಹೊರತು ಬೇರೆ ಯಾರೂ ಸಫರ್ ಆಗಲ್ಲ. ಹಾಗೆ ಅಗಸೆ ಬೀಜ ಬೇಯೋಷ್ಟರೊಳಗೆ ಸ್ವಲ್ಪ ಹಾಲು ಬಿಸಿ ಮಾಡ್ಕೊಳ್ಳೋಣ ಅಂದು ಹಾಲು ಬಿಸಿಗಿಟ್ಟು ಒಂದು ಗ್ಲಾಸಿಗೆ ಒಂದು ಸ್ವಲ್ಪ ಬೆಲ್ಲ ಹಾಕ್ಬಿಟ್ಟು ಹಾಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಪ್ರತಿದಿನವೂ ಹಾಲು ಮತ್ತು ಬೆಲ್ಲ ಹಾಕಿ ಬಿಸಿ ಮಾಡ್ಕೊತಿದ್ದೆ. ಇದು ಯಾವ ಇದರಲ್ಲಿ ಹಾಕೋದ್ನೋ ಏನೋ ಗೊತ್ತಿಲ್ಲ, ಗ್ಲಾಸ್ ಒಳಗಡೆ ಬೆಲ್ಲ ಹಾಕ್ಬಿಟ್ಟಿದ್ದೀನಿ. ಸೊ ಅಷ್ಟರೊಳಗೆ ಅದು ಕರಗೋವಷ್ಟರೊಳಗೆ ನನ್ನ ಅಗಸೆ ಬೀಜದ ಇದನ್ನು ಕೂಡ ರೆಡಿ ಆಯಿತು. ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಉಕ್ತಾ ಇದೆ ಅಂತ. ಸಣ್ಣ ಉರಿಲೇ ನೀವು ಇದನ್ನು ಬೇಯಿಸ್ಕೋಬೇಕು. ಅದು ಬೇಯೋವಷ್ಟರೊಳಗೆ ನಾನು ಬಾಕಿ ಕೆಲಸ ಮುಗಿಸ್ಕೊಂಬಿಡೋಣ ಅಂದ್ಬಿಟ್ಟು ರೂಮಿಗೆ ಬಂದು ಬೆಡ್ ಸ್ಪ್ರೆಡ್ನೆಲ್ಲ ಚೇಂಜ್ ಮಾಡಿ ಹೊಸ ಬೆಡ್ ಸ್ಪ್ರೆಡ್ ಹಾಕಿ ಹಾಗೆ ಬೆಡ್ಶೀಟ್ನೂ ಕೂಡ ಬೇರೆದನ್ನ ಚೇಂಜ್ ಮಾಡಿಕೊಂಡೆ. ಸೆಕೆ ಆಗಿರೋದ್ರಿಂದ ಯಾವಾಗಲೂ ತೊಳಿತಾನೆ ಇರಬೇಕು. ಅಟ್ಲೀಸ್ಟ್ ತಿಂಗಳಿಗೆ 1 ಸಲ ಅಥವಾ 2 ಸಲನಾದ್ರೂ ಬೆಡ್ಶೀಟ್ ತೊಳಿತಾನೆ ಇರಬೇಕು. ಇಲ್ಲಾಂದರೆ ಸೆಕೆಗೆ ಬೆವರು ಸ್ಮೆಲ್ ಬರುತ್ತಲ್ಲ, ನಾವು ಮೈ ಮೇಲೆ ಬೆಡ್ಶೀಟ್ ಹಾಕ್ಕೊಳ್ಳೋಕ್ಕಾಗಲ್ಲ. ನಮ್ಮ ಮನೇಲಂತೂ ಒಂದು ಸ್ವಲ್ಪ ಅಂದರೆ ಸ್ವಲ್ಪನೂ ಗಾಳಿ ಬರಲ್ಲ, ಹಾಗಾಗಿ ಯಾವಾಗಲೂ ಫ್ಯಾನ್ ಹಾಕೇ ಇರಬೇಕು. ತುಂಬ ಸೆಕೆ, ಇತ್ತೀಚೆಗಂತೂ ಸಿಕ್ಕಾಬಟ್ಟೆ ಬಿಸಿಲು. ಈ ಥರ ಬೇಸಿಗೆ ಅಂತೂ ನಾನು ಯಾವಾಗಲೂ ನೋಡಿರಲಿಲ್ಲ, ಅಷ್ಟು ಬಿಸಿಲು ಹೊಡಿತಾ ಇದೆ. ಎಲ್ಲ ಕ್ಲೀನ್ ಮಾಡಿಕೊಂಡು ಬೆಡ್ಶೀಟ್ನೆಲ್ಲ ತೆಗೆದು ತೊಳಿಲಿಕ್ಕೆ ಹಾಕ್ಬಿಟ್ಟು ಇವಾಗ ಒಂದು ಕಡೆಯಿಂದ ರೂಮಿಂದೆಲ್ಲ ಕಸ ಗುಡಿಸ್ಕೊತಾ ಇದ್ದೀನಿ. ಈ ಒಂದು ರೂಮಿಗೆ ಮಾತ್ರ ತುಂಬ ಚೆನ್ನಾಗಿ ಬೆಳಕು ಬರುತ್ತೆ. ಅದಾದಮೇಲೆ ಇನ್ನೊಂದು ರೂಮಿಂದನೂ ಕೂಡ ಕಸ ಎಲ್ಲ ಗುಡಿಸ್ಕೊಂಬಿಟ್ಟು ಆ ಕಡೆ ರೂಮಲ್ಲಂತೂ ಒಂದು ಸ್ವಲ್ಪನೂ ಕಸನೂ ಆಗಿರಲ್ಲ, ಏನಂದರೆ ಏನೂ ಬಿದ್ದಿರಲ್ಲ. ಯಾಕಂದರೆ ನಾನು ಅಲ್ಲಿ ಓಡಾಡೋದೇ ಇಲ್ಲ. ಏನಾದರೂ ಬಟ್ಟೆಗಳು ತೊಗೊಳೋದಿದ್ರೆ ಮಾತ್ರ ಅಲ್ಲಿಗೆ ಹೋಗ್ತೀನಿ, ಬೀರುವಲ್ಲಿ ಏನಾದರೂ ತೊಗೊಳೋದಿದ್ರೆ ಮಾತ್ರ ಆ ಕಡೆ ಹೋಗೋದಿಲ್ಲ, ಅಂದರೆ ಹೋಗೋದೇ ಇಲ್ಲ. ಹಾಗಾಗಿ ಅಲ್ಲಿ ಕಸನೇ ಇರಲ್ಲ. ಹಾಲು ಮತ್ತು ಅಡುಗೆ ಮನೆ ರೂಮು ಎಲ್ಲ ಗುಡಿಸ್ಕೊಂಡು ನೆಲ ಒರೆಸೋದಕ್ಕೂ ಮೊದಲು ಸ್ವಲ್ಪ ಪಾತ್ರೆಗಳಿತ್ತು, ಪಾತ್ರೆ ತೊಳೆದ್ಬಿಡೋಣ ಅಂದ್ಬಿಟ್ಟು ಸಿಂಕಿಗೆಲ್ಲ ತೊಳೆಯೋದು ಏನೇನು ಪಾತ್ರೆ ಇತ್ತು ಎಲ್ಲದನ್ನು ತೊಳಿಲಿಕ್ಕೆ ಹಾಕ್ಕೊಂಡಿದ್ದೀನಿ. ಇವಾಗ ಬೇಗ ಎಲ್ಲ ಪಾತ್ರೆಗಳನ್ನೆಲ್ಲ ತೊಳೆದಿಟ್ಬಿಟ್ಟು ಅಷ್ಟರೊಳಗೆ ನಂದು ಅಗಸೆ ಬೀಜದ ಒಂದು ಏರ್ ಪ್ಯಾಕ್ ಕೂಡ ರೆಡಿಯಾಗಿತ್ತು. ಅದು ಸ್ವಲ್ಪ ತಣ್ಣಗಾಗಲಿ ಅಂತ ಬಿಟ್ಟಿದ್ದೆ. ಫೈನಲಿ ಯಾವ ಥರ ಬಂದಿದೆ ಅನ್ನೋದು ನಾನು ನೆಕ್ಸ್ಟ್ ತೋರಿಸ್ತೀನಿ. ನೀವು ಸ್ಕಿಪ್ ಮಾಡದೆ ನೋಡಿ, ಖಂಡಿತವಾಗ್ಲೂ ವರ್ಕ್ ಆಗುತ್ತೆ. ಇದು 100% ಗುಡ್ ರಿಸಲ್ಟು. ನೀವೇ ನನಗೆ ಕಮೆಂಟ್ ಮಾಡ್ತೀರಾ ನಿಜವಾಗ್ಲೂ ವರ್ಕ್ ಆಗ್ತಾಯಿದೆ ಅಂತ. ಯಾಕಂದರೆ ಅಗಸೆ ಬೀಜದಲ್ಲಿ ಅಷ್ಟು ಪವರ್ ಇದೆ. ವೆಯ್ಟ್ ಯಾರೆಲ್ಲ ಲಾಸ್ ಮಾಡಬೇಕು ಅಂತಿದ್ರೆ ಅಂಥವ್ರು ಪ್ರತಿದಿನವೂ ಅಗಸೆ ಬೀಜದ್ದು ನೀರನ್ನ ಕುಡಿಯೋದ್ರಿಂದ ತುಂಬ ಅಂದರೆ ತುಂಬ ಗುಡ್ ರಿಸಲ್ಟ್ ಸಿಗುತ್ತೆ. ಅದು ಯಾವಾಗಾದ್ರೂ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ಥರ ಅನ್ನೋದು ತೋರಿಸ್ತೀನಿ. ಪಾತ್ರೆಗಳನ್ನೆಲ್ಲ ತೊಳೆದಿದ್ದಾಯಿತು. ಇವಾಗ ಗ್ಯಾಸ್ನೂ ಕೂಡ ಒರೆಸ್ಕೊಬಿಡೋಣ ಒಂದು ಸಲ ಅಂತ ಎಲ್ಲ ತೆಗೆದಿಟ್ಕೊತಾ ಇದ್ದೀನಿ. ಆಲ್ರೆಡಿ ಗ್ಯಾಸ್ ಒಂದು ಸಲ ಒರೆಸಿದ್ದೆ, ಮತ್ತು ಕಾಫಿ ಎಲ್ಲ ಮಾಡಿಕೊಂಡೆ, ಸ್ವಲ್ಪ ಹಾಲು ಉಕ್ಕಿಸ್ಬಿಟ್ಟೆ, ಹಾಗಾಗಿ ಮತ್ತೆ ಇನ್ನೊಂದು ಸಲ ಒರೆಸ್ಕೊಂಡು ನೀಟಾಗಿ ಎತ್ತಿಟ್ಕೊತಾ ಇದ್ದೀನಿ. ಇನ್ನೊಂದು ಸ್ವಲ್ಪ ಕುಕ್ಕರು ಸಾಂಬಾರು ಪಾತ್ರೆ ಎಲ್ಲ ಇತ್ತು, ಅದನ್ನು ಕೂಡ ತೊಳಿಲಿಕ್ಕೆ ಹಾಕ್ಕೊಂಡು ತೊಳೆದಿಟ್ಬಿಟ್ರೆ ಅಡುಗೆ ಮನೆ ಕೆಲಸ ಎಲ್ಲ ಮುಗಿಯುತ್ತೆ. ನೆಲ ಒರೆಸೋದಕ್ಕೂ ಫಸ್ಟು ನಾನು ಈ ಥರ ಎಲ್ಲ ಕೆಲಸ ಮುಗಿಸ್ಕೊಂಡ್ಬಿಡ್ತೀನಿ. ನೀರಿಂದ ಏನಿರುತ್ತೆ ಅದೆಲ್ಲ ಕೆಲಸ ಮುಗಿಸ್ಕೊಂಡ್ಬಿಡ್ತೀನಿ, ಆಮೇಲೆ ನೆಲ ಒರೆಸ್ಕೊಳ್ಳೋಕೆ ಸರಿಯಾಗುತ್ತೆ ಅಂತ. ಇಲ್ಲ ಅಂತಂದರೆ ಸುಮ್ಮನೆ ತೇವ ಆಗಿಬಿಡುತ್ತೆ ಮನೆ, ಆವಾಗ ಅಷ್ಟು ಚೆನ್ನಾಗಿ ಕಾಣಿಸಲ್ಲ. ನೋಡಿ ಈ ಥರ ಬಂದಿದೆ ಅಗಸೆ ಬೀಜದ್ದು ಒಂದು ಜೆಲ್ಲು. ಈ ಜೆಲ್ನ ನೀಟಾಗಿ ಅಪ್ಲೈ ಮಾಡ್ಕೋಬೇಕು.
ಬೇಯಿಸಿ ಮಿಕ್ಕಿರೋ ಅಂಥ ಈ ಅಗಸೆ ಬೀಜನ ಎಸೆಯೋದೇನು ಬೇಡ. ಇದನ್ನು 2 ಸಲ ಯೂಸ್ ಮಾಡ್ಕೋಬೋದು. ನೆಕ್ಸ್ಟ್ ಸಲನೂ ಕೂಡ ಇದಕ್ಕೆ ಇನ್ನೊಂದು ಸ್ಪೂನಷ್ಟು ಅಗಸೆ ಬೀಜ ಹಾಕ್ಕೊಂಬಿಟ್ಟು ಇದನ್ನೇ ಬಿಸಿಗಿಟ್ರೆ ಮತ್ತೆ ಇನ್ನೂ ಚೆನ್ನಾಗಿರೋ ಜೆಲ್ ಬರುತ್ತೆ. ಸೊ ಯಾವುದೇ ಕಾರಣಕ್ಕೂ ಒಂದು ಸಲ ಜೆಲ್ ಮಾಡಿಕೊಂಡು ಇದನ್ನು ಎಸಿಲಿಕ್ಕೆ ಹೋಗಬೇಡಿ. ಫ್ರಿಜ್ಜಲ್ಲೋ ಅಥವಾ ಯಾವ್ದಾರು ಒಂದು ಬಾಕ್ಸಲ್ಲೋ ಹಾಕಿ ಎತ್ತಿಟ್ಬಿಡಿ. ಇದನ್ನು ನಾನು ಅಪ್ಲೈ ಮಾಡಿ 1 ಅವರ್ವರೆಗೂ ಬಿಡ್ತೀನಿ. ಆಮೇಲೆ ತಲೆ ಸ್ನಾನ ಮಾಡ್ತೀನಿ. ನೋಡಿ ಈ ರೀತಿಯಾಗಿ ಅಪ್ಲೈ ಮಾಡಿದ್ದೀನಿ. ನಿಮಗೆ ನೀಟಾಗಿ ಅಂದರೆ ಕೂದಲನ್ನ ಬಗೆ ಮಾಡಿ ಹಚ್ಚೋದು ಅಂತಾರಲ್ಲ, ಆ ಥರ ಹಚ್ಚಲಿಕ್ಕೆ ಯಾರೂ ಇಲ್ಲ ಅಂತಂದರೆ ನೀವೇ ಅಪ್ಲೈ ಮಾಡ್ಕೊಬೋದು. ಅದು ಆರಾಮ್ಸೆ ಸಿಗುತ್ತೆ. ಯಾಕಂದರೆ ಜೆಲ್ಲು ಗಟ್ಟಿಯಾಗೇ ಇರುತ್ತೆ. ನೀವು ಸ್ವಲ್ಪ ಅದು ಬಿಸಿ ಎಲ್ಲ ತಣ್ಣಗಾಗೋವರೆಗೂ ಬಿಟ್ಟರೆ ಅದು ಯಾವಾಗ ಬಿಸಿ ಹೋಗುತ್ತೆ ಆವಾಗ ಜೆಲ್ ಆಟೋಮೆಟಿಕ್ಲಿ ಗಟ್ಟಿಯಾಗುತ್ತೆ. ಆವಾಗ ನೀಟಾಗಿ ನೀವೇ ಬಗೆ ಮಾಡಿ ಕೂದಲಿಗೆಲ್ಲ ಅಪ್ಲೈ ಮಾಡ್ಕೊಬೋದು. ಆಮೇಲೆ ಸ್ವಲ್ಪ ಒಂದು 2 ನಿಮಿಷ ನೀಟಾಗಿ ನಿಮ್ಮ ಕೈಗಳು ಅಂದರೆ ಬೆರಳಿನ ಸಹಾಯದಿಂದ ಒಂದು ಮಸಾಜ್ ಕೊಟ್ಕೊಂಡ್ರೆ ಒಳ್ಳೆ ಒಂದು ಏರ್ ಪ್ಯಾಕ್ ಆಗುತ್ತೆ. ನಿಮ್ಮ ಏರ್ ಫಾಲ್ ಕೂಡ ಕಡಿಮೆ ಆಗುತ್ತೆ. ಹಾಗೆ ಡ್ಯಾಂಡ್ರಫ್ ಕೂಡ ಹೋಗುತ್ತೆ. ಏರ್ ಕೂಡ ಗ್ರೋತ್ ಆಗುತ್ತೆ. ನಾನು ತಿಂಡಿ ತಿಂದಾದಮೇಲೆ ಇವತ್ತು ಪೂಜೆಗೆ ರೆಡಿ ಮಾಡ್ಕೊತಾ ಇದ್ದೀನಿ. ತಿಂಡಿಗೆ ಇವತ್ತು ಚಟ್ನಿಯನ್ನು ಮಾಡ್ಕೊಂಡಿದ್ದೆ. ತಿಂಡಿ ಎಲ್ಲ ತಿಂದು ಮುಗಿಸಿ ಆಮೇಲೆ ಮನೆ ಕೆಲಸ ಎಲ್ಲ ಬೇರೆ ಏನೇನಿತ್ತೆಲ್ಲ ಮುಗಿಸಿ ಸ್ನಾನ ಕೂಡ ಮಾಡಿ ಇವಾಗ ಪೂಜೆ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ಪೂರ್ತಿ ದೇವ್ರ ಪಾತ್ರೆನೆಲ್ಲ ತೊಳೆದಿದ್ದೆ. ಇವತ್ತು ಸೋಮವಾರ ಆಗಿರೋದ್ರಿಂದ ಇತ್ತೀಚೆಗೆ ಸೋಮವಾರ ಮಾಡೋದು ಬಿಟ್ಬಿಟ್ಟಿದ್ದೀನಿ. ಗುರುವಾರನೇ ಅಭ್ಯಾಸ ಮಾಡ್ಕೊಂಬಿಟ್ಟಿದ್ದೀನಿ. ಆದರೆ ವೀಳ್ಯದೆಲೆ ಎಲ್ಲ ಪೂರ್ತಿ ಒಣಗೋಗಿತ್ತು ಕಳಸದಲ್ಲಿ. ಹಾಗಾಗಿ ಇವತ್ತು ಸೋಮವಾರನೇ ಕಳಸ ಎಲ್ಲ ತೆಗೆದು ದೇವ್ರ ಪಾತ್ರೆನೆಲ್ಲ ತೊಳೆದು ಪೂಜೆಗೆ ರೆಡಿ ಮಾಡಿಕೊಂಡು ದೀಪ ಕೂಡ ಹಚ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು. ಹೂವು ಮಾತ್ರ ಇವಾಗ ಒಂದು 2 ವಾರದಿಂದ ಕಡಿಮೆನೇ ತೊಗೊಬರ್ತಾಯಿದ್ದೀನಿ. ಯಾಕಂದರೆ 100 ಗ್ರಾಮ್ನೇ 40 ರೂಪಾಯಿ ಹೇಳ್ತಾರೆ ಹೂವನ. ಸೊ ಇವಾಗ ಬೇಸಿಗೆ ಆಗಿರೋದ್ರಿಂದ ಪಾಪ ಮಳೆ ಆಗಿಲ್ಲ. ಅವ್ರು ತಾನೇ ಏನು ಮಾಡ್ತಾರೆ, ತುಂಬ ರೇಟ್ ಇರುತ್ತೆ ಹೂವಿಂದು. ಹಾಗಾಗಿ ಒಂದೊಂದೇ ಹೂವು ಮುಡಿಸಿದ್ರೂ ಪರವಾಗಿಲ್ಲ. ಆದರೆ ಪ್ರತಿದಿನವೂ ಚೇಂಜ್ ಮಾಡ್ತಾನೆ ಇರಬೇಕು. ಗುಲಾಬಿ ಹೂವು ಇವಾಗ ಮುಡಿಸಿದ್ರೆ ಸಂಜೆ ಅಷ್ಟರೊಳಗೆ ಬಾಡ್ದಂಗೆ ಆಗಿಬಿಟ್ಟಿರುತ್ತೆ. ಆದರೆ ಸೇವಂತಿಗೆ ಹೂವು ರೈಟ್ ಇನ್ನಿದ್ದು ಜಾಸ್ತಿ. ಅದಕ್ಕೋಸ್ಕರ ಒಂದೊಂದು ಹೂವು ಇಟ್ಕೊಂಡು ಹಾಗೆ ಪೂಜೆ ಕೂಡ ಮುಗಿಸ್ಕೊಂಡೆ. ನಾನು ಪೂಜೆ ಮಾಡೋಷ್ಟರೊಳಗೆ ತುಂಬ ಲೇಟ್ ಆಗಿರೋದ್ರಿಂದ ಇವತ್ತು ನೈವೇದ್ಯಕ್ಕೂ ಏನು ಇಟ್ಟಿರಲಿಲ್ಲ. ಒಂದು ಗ್ಲಾಸ್ ನೀರಷ್ಟೇ ಇಟ್ಟಿದ್ದೆ. ಮತ್ತು ಸಂಜೆ ಮೇಲೆ ಪೂಜೆ ಮಾಡ್ಕೋಬೇಕಾದ್ರೆ ನೈವೇದ್ಯಕ್ಕೆ ಏನಾದರೂ ಇಟ್ಟು ಪೂಜೆ ಮಾಡ್ಕೋಬೇಕು. ಈ ರೀತಿಯಾಗಿ ಇವತ್ತು ಸೋಮವಾರದ ಪೂಜೆನ ಮುಗಿಸ್ಕೊಂಡಿದ್ದೀನಿ. ನಾನು ಪೂಜೆ ಎಲ್ಲ ಮುಗಿಸೋ ಅಷ್ಟರೊಳಗೆ ಆಲ್ರೆಡಿ ಮಧ್ಯಾಹ್ನನೇ ಆಗೋಗ್ಬಿಟ್ಟಿತ್ತು. ಪೂಜೆ ಎಲ್ಲ ಮುಗಿಸಿ ಇವಾಗ ಅಡುಗೆ ಮಾಡ್ಕೊಳ್ಳೋಣ ಅಂತ ಅಡುಗೆಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಇವತ್ತು ಅಡುಗೆಗೆ ಮೊಳಕೆ ಹುಳ್ಳಿ ಕಾಳು ಮತ್ತು ನನ್ನ ತಂಗಿ ನುಗ್ಗೆ ಸೊಪ್ಪು ಕೊಟ್ಟಿದ್ಲು. ಅದು ಸ್ವಲ್ಪ ಸಬ್ಸಿಗೆ ಸೊಪ್ಪಿತ್ತು. ಅದನ್ನು ಕೂಡ ಹಾಕಿ ಬಸ್ಸಾರು ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡಿಕೊಂಡೆ. ಫಸ್ಟ್ ಟೈಮು ನುಗ್ಗೆ ಸೊಪ್ಪಿನ ಜೊತೆಲಿ ಸಬ್ಸಿಗೆ ಸೊಪ್ಪು ಹಾಕಿರೋದು. ಪ್ರತಿ ಸಲನೂ ನುಗ್ಗೆ ಸೊಪ್ಪು ಬೇಳೆ ಹಾಕ್ಬಿಟ್ಟು ಮಾಡ್ಕೊತಿದ್ದೆ. ಬಟ್ ಇವತ್ತು ಎಲ್ಲ ಇತ್ತು, ಇನ್ನು ಸಬ್ಸಿಗೆ ಸೊಪ್ಪು ಹಾಳಾಗೋಗ್ಬಿಡುತ್ತೆ ಅಂದ್ಬಿಟ್ಟು ಜಾಸ್ತಿ ಏನಿರಲಿಲ್ಲ, ಸ್ವಲ್ಪ ಇತ್ತು. ಅದನ್ನು ಕೂಡ ಅದರಲ್ಲೇ ಹಾಕಿ ಕಾಳು ಸೊಪ್ಪು ಎಲ್ಲ ಬೇಯಿಸ್ಕೊಂಡು ಇವಾಗ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಎಲ್ಲ ಅದನ್ನು ಒಂದು ಬಾಣಲೆಗೆ ಹಾಕ್ಕೊಂಡು ನೀಟಾಗಿ ಹುರ್ಕೋತಾ ಇದ್ದೀನಿ. ನನ್ನ ಅಡುಗೆ ಎಲ್ಲ ಮುಗಿಸಿ ನಾನು ಊಟ ಮಾಡೋ ಅಷ್ಟರೊಳಗೆ ಏನಿಲ್ಲ ಅಂದರೂ 3 ಗಂಟೆ ಮೇಲೆ ಆಗಿರುತ್ತೆ. ವಿಡಿಯೋ ಎಷ್ಟು ಗಂಟೆಗೆ ಬರುತ್ತೋ ನನಗೂ ಗೊತ್ತಿಲ್ಲ. ಹೇಗಿದ್ರು ಈ ಯೂಟ್ಯೂಬ್ ಅವರು ನಮ್ಮ ವಿಡಿಯೋಗಳನ್ನೇನೊಂದು ರೆಕಮೆಂಡ್ ಮಾಡಲ್ಲ. ಬರೋದೇ 3 ಮತ್ತೊಂದು ವ್ಯೂಸು. ಅದರಲ್ಲೂ ನಾವು ವಿಡಿಯೋ ಮಾಡ್ತೀವಿ ಅಂತ ಶುರು ಮಾಡಿದ ಮೇಲೆ ಏನು ಮಾಡಿದ್ರೂ ವಿಡಿಯೋ ಮಾಡಲದು ಬಿಡಲಿಕ್ಕೆ ಮನಸ್ಸೇ ಬರಲ್ಲ. ಮಾಡಬೇಕು ಅಂತ ಅನ್ನಿಸ್ತಾನೆ ಇರುತ್ತೆ. ಅದು ವ್ಯೂಸ್ ಬರುತ್ತೋ ಬಿಡುತ್ತೋ ಮಾಡಲೇಬೇಕು. ಅದಂತೂ ಏನೋ ಅಭ್ಯಾಸ ಆಗೋಗ್ಬಿಟ್ಟಿದೆ. ಹೊಸ ಚಾನಲಲ್ಲೂ ಇವತ್ತೊಂದು ಒಳ್ಳೆ ವಿಡಿಯೋನ ಅಪ್ಲೋಡ್ ಮಾಡಿದ್ದೆ ನಾನು ಫೇಶಿಯಲ್ದು. ಬಟ್ ಅದು 1-2 ಅವರ್ ಆದ್ರೂ ವ್ಯೂಸೇ ಹೋಗಿಲ್ಲ. ಒಂದು 100 ಏನೋ ಹೋಗಿತ್ತು. ನನಗೆ ಯಾಕೋ ತುಂಬ ಕೋಪ ಬಂತು. ಆ ವಿಡಿಯೋನೂ ಕೂಡ ಡಿಲೀಟ್ ಮಾಡಿ ಬಿಸಾಕ್ತೆ. ನನಗೆ ಒಂದು ಟಾರ್ಗೆಟ್ ಇರುತ್ತೆ. ಅದ್ರ ರೀಚ್ ಆಗಲಿಲ್ಲ ಅಂದರೆ ತುಂಬ ಕೋಪ ಬರುತ್ತೆ. ಎಷ್ಟಾದ್ರೂ ಅಷ್ಟೇ ವ್ಯೂಸ್ ಹೋಗಲಿಲ್ಲ ಅಂದರೆ ನಾವು ಕಷ್ಟಪಟ್ಟಿದ್ದಕ್ಕೂ ಸಾರ್ಥಕನೇ ಇರಲ್ಲ ಅಲ್ವಾ. ಸೊ ಹಾಗಾಗಿ ಡಿಲೀಟ್ ಮಾಡಿಬಿಟ್ಟೆ. ಇದಕ್ಕಿಂತ ಬೆಟರ್ ಫೇಸ್ಬುಕ್ ಅನ್ನಿಸ್ಬಿಡುತ್ತೆ ಒಂದೊಂದು ಸಲ. ಅದರಲ್ಲಾದ್ರೂ ಏನಿಲ್ಲ ಅಂದರೂ 30-40 ಸಾವಿರದವರೆಗೂ ವ್ಯೂಸ್ ಹೋಗುತ್ತೆ. ಅಟ್ಲೀಸ್ಟ್ ನಮ್ಮ ಡೈಲಿ ವ್ಲಾಗ್ ಆದ್ರೂ ಇವಾಗ ಹೊಸ್ದಾಗಿ ಶುರು ಮಾಡಿರೋದಾದ್ರೂ ಒಂದು 500 ಆದ್ರೂ ವ್ಯೂಸ್ ಹೋಗುತ್ತೆ. ಕೆಲವೊಂದೊಂದು ವಿಡಿಯೋ 17,000 ಮೇಲೆ ವ್ಯೂಸ್ ಹೋಗಿದೆ. ತುಂಬ ಖುಷಿ ಅನಿಸುತ್ತೆ. 2 ವರ್ಷದಿಂದ ಯೂಟ್ಯೂಬ್ ಮಾಡ್ತಾಯಿದ್ರು. ಇನ್ನು ಯೂಟ್ಯೂಬರ್ ರೆಕಮೆಂಡ್ ಮಾಡೋದ್ರಲ್ಲೇ ಇದ್ದಾರೆ. ಕೆಲವರು ಸುಮ್ಮನೆ ತರಕಾರಿ ಹೆಚ್ಚೋದು, ಅಲ್ಲಿ ಓಡಾಡೋದು, ಇಲ್ಲಿ ಓಡಾಡೋದು, ಅದನ್ನು ತೋರ್ಸೋದು ಇದನ್ನು ತೋರ್ಸೋದು ಮಾಡ್ತಿರ್ತಾರೆ. ಅಂಥವಕ್ಕೆ ಎಷ್ಟೊಂದು ವ್ಯೂಸ್ ಬರುತ್ತೆ. ಆದರೆ ನಾವು ಎಲ್ಲ ಥರದ್ದನ್ನು ಮಿಕ್ಸಾಗಿ ನಮ್ಮ ಪ್ರತಿದಿನ ನಮ್ಮ ದಿನಚರಿ ಏನು ನಡೀತದೆ ಅದನ್ನೆಲ್ಲ ತೋರಿಸಿದ್ರು ನಮ್ಮ ವಿಡಿಯೋ ರೆಕಮೆಂಡೇ ಆಗೋಲ್ಲ. ಇನ್ನು ಯಾವ ಥರ ತಮ್ನೇಲ್ ಹಾಕಬೇಕು, ಟೈಟಲ್ ಹಾಕಬೇಕು ಒಂದೂ ಅರ್ಥ ಆಗ್ತಾಯಿಲ್ಲ. ಏನೂ ಮಾಡೋಂಗಿಲ್ಲ. ನೋಡೋಣ ಮುಂದಾದ್ರೂ ಕ್ಲಿಕ್ ಆಗ್ಬೋದೇನೋ ಅಂತ ಒಂದು ನಂಬಿಕೆಯಲ್ಲಿ ವಿಡಿಯೋ ಮಾಡ್ಕೋತಾ ಹೋಗ್ತಾಯಿದ್ದೀನಿ. ಫೈನಲಿ ನನ್ನ ಕೆಲಸ ಎಲ್ಲ ಮುಗೀತು. ಅಡುಗೆ ಮಾಡಿ ವಿಡಿಯೋ ಅಪ್ಲೋಡ್ ಮಾಡೋ ಅಷ್ಟರೊಳಗೆ ತುಂಬ ಲೇಟ್ ಆಗುತ್ತೆ. ಸೊ ಹಾಗಾಗಿ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸ್ವಲ್ಪ ರೈಸಿ ಕೂಡ ಇಟ್ಕೊಂಡೆ. ಹಾಗೆ ಸೊಪ್ಪು ಕಾಳು ಎಲ್ಲ ಬೇಯಿಸ್ಕೊಂಡು ಖಾರ ರುಬ್ಬಿ ಒಗ್ಗರಣೆಗೆ ಹಾಕ್ಕೋಬೇಕು. ಮತ್ತು ಇದೇ ವಿಡಿಯೋನ ಸಾಧ್ಯ ಆದರೆ ಕಂಟಿನ್ಯೂ ಮಾಡ್ತೀನಿ. ವಿಡಿಯೋ ನಿಮ್ಗೇನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ಕೊಳ್ತಾ ವಿಡಿಯೋನ ಎಂಡ್ ಮಾಡ್ತೀನಿ. ಯಾರೆಲ್ಲ ಎಂಡ್ವರೆಗೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿದ್ರೆ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್.